ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನಿಮ್ಮ ಗೃಹಜ್ಯೋತಿ ಅಪ್ಲಿಕೇಶನ್ನ ಸ್ಟೇಟಸ್ ಹೇಗೆ ಚೆಕ್ ಮಾಡೋದಂದರೆ, ಮೊದಲಿಗೆ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಆ ಲಿಂಕ್ ಮೇಲೆ ಪ್ರೆಸ್ ಮಾಡಿದ ನಂತರ ಈ ರೀತಿ ಪೇಜ್ ಓಪನ್ ಆಗುತ್ತೆ. ನಿಮ್ದು ಹೆಸ್ಕಾಮ್ ಅಥವಾ ಬೆಸ್ಕಾಮ್ ಅಂತ ಸೆಲೆಕ್ಟ್ ಮಾಡ್ಕೋಬೋದು. ನಮ್ಮದು ಹೆಸ್ಕಾಮ್ ಬರುತ್ತೆ, ನಾವು ಹೆಸ್ಕಾಮ್ ಅಂತ ಸೆಲೆಕ್ಟ್ ಮಾಡ್ಕೋತೀವಿ. ಆಮೇಲೆ ಎಂಟರ್ ಯುವರ್ ಅಕೌಂಟ್ ಐ ಡಿ ಅಂದರೆ ಆ ನಂಬರ ನಿಮ್ಮ ಏನಂದರೆ ಕರೆಂಟ್ ಬಿಲ್ನಲ್ಲಿ ಇರುತ್ತೆ, ಆ ನಂಬರನ್ನು ಎಂಟರ್ ಮಾಡ್ಬೋದು. ಎಂಟರ್ ಮಾಡಿದ ನಂತರ ಚೆಕ್ ದ ಸ್ಟೇಟಸ್ ಅಂತ ಅದರ ಮೇಲೆ ಕ್ಲಿಕ್ ಮಾಡ್ಬೋದು. ಕ್ಲಿಕ್ ಮಾಡಿದ ನಂತರ ಈ ರೀತಿ ಪೇಜ್ ಓಪನ್ ಆಗುತ್ತೆ ಸ್ಮಾಲ್ ಆಗಿ. ಅಲ್ಲಿ ಮೇಲೆ ನಿಮ್ಮದು ಅಂದರೆ ಆ ಗೃಹಜ್ಯೋತಿ ಅಪ್ಲಿಕೇಶನ್ ಹಾಕಿರೋಂಥ ಐ ಡಿ ಅಂದರೆ ನಂಬರ್, ನಿಮ್ಮ ಇಡೀ ಕರ್ನಾಟಕಗಳು ರಿಜಿಸ್ಟ್ರೇಷನ್ ನಂಬರ್ ಅಂತ ನಿಮ್ಮ ಗೃಹಜ್ಯೋತಿಗೆ ನಂಬರನ್ನು ಕೊಟ್ಟಿರ್ತಾರೆ. ನೆಕ್ಸ್ಟು ಅಕೌಂಟ್ ಐ ಡಿ ಅಂದರೆ ನಿಮ್ಮ ಬಿಲ್ನಲ್ಲಿರುವಂಥ ಅಕೌಂಟ್ ನಂಬರ್. ಆಮೇಲೆ ನೀವು ಯಾವಾಗ ರಿಜಿಸ್ಟ್ರೇಷನ್ ಡೇಟ್ ಅಂತ ಇರ್ತಲ್ಲ, ನೀವು ಯಾವಾಗ ರಿಜಿಸ್ಟ್ರೇಷನ್ ಮಾಡಿದ್ರು ಅನ್ನೋದನ್ನು ಕೂಡ ಅವರು ತೋರಿಸ್ತಾರೆ. ನೆಕ್ಸ್ಟ್ ಇನ್ನೊಂದು ಏನಂತಂದರೆ ಸ್ಟೇಟಸ್ ಯುವರ್ ಅಪ್ಲಿಕೇಶನ್ ಈಸ್ ಸಕ್ಸಸ್ಫುಲಿ ಸಬ್ಮಿಟ್ ಟು ಯುವರ್ ಹೆಸ್ಕಾಮ್ ಅಂತ ತೋರಿಸ್ತಿದೆ. ಇದೇ ರೀತಿ ಒಳ್ಳೆ ವಿಡಿಯೋಗೆ ನಮ್ಮ ಯೂಟ್ಯೂಬ್ ಚಾನಲ್ನ